ಎಲ್ಲರಿಗೂ ನಮಸ್ಕಾರ. ಸವಿರುಚಿಗೆ ಸ್ವಾಗತ. ನಾನಿವತ್ತು ಸಂಜೆ ಸ್ನಾಕ್ಸ್ ಆಗಿ ತುಂಬಾನೇ ಈಸಿಯಾಗಿ ಬ್ರೆಡ್ ಇಂದ ಡೋನೆಟ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಬ್ರೆಡ್ ಇಂದಲೇ ಲಾಲಿಪಾಪ್ ಕೂಡ ಮಾಡಿದ್ದೀನಿ. ತುಂಬಾನೇ ಈಸಿ ಕೂಡ ಮಾಡೋದು. ಒಂದು 5-10 ನಿಮಿಷದಲ್ಲೆಲ್ಲ ನಾವು ಇದನ್ನ ರೆಡಿ ಮಾಡ್ಕೊಳ್ಬಹುದು. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ. ಬನ್ನಿ ಈ ಒಂದು ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಹೊಸಬರಾಗಿದ್ರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ. ಅದೇಗ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಬ್ರೆಡ್ ತಗೊಂಡಿದ್ದೀನಿ. ಒಂದು 8 ಪೀಸ್ ಬ್ರೆಡ್ ಅನ್ನು ತಗೊಂಡಿದ್ದೀನಿ. ಇವಾಗ ನಾನು ಈ ಬ್ರೆಡ್ ಅನ್ನು ನೋಡಿ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಒಂದು ಬ್ರೆಡ್ ಪೀಸ್ ಅನ್ನು ನಾವು ಈ ತರನೇ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ತರ ನಾವು ಕಟ್ ಮಾಡೋದ್ರಿಂದ ನಮಗೆ ಬ್ರೆಡ್ ಲಾಲಿಪಾಪ್ ಮಾಡಕ್ಕೆ ಈಸಿ ಆಗುತ್ತೆ. ಇವಾಗ ಈ ಬ್ರೆಡ್ ಪೀಸ್ ಇದೆ ನೋಡಿ, ಸೈಡ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದೇ ತರ ನಾನು ಉಳಿದಿರುವಂತ ಎಲ್ಲ ಬ್ರೆಡ್ ಅನ್ನು ಕಟ್ ಮಾಡಿ ಇಟ್ಕೊಳ್ತೀನಿ. ನೋಡಿ ಈ ತರ ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ನಾನು ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೊದಲನೇದಾಗಿ ನಾನು ಇಲ್ಲಿ ಈ ಒಂದು ಬ್ರೆಡ್ ಸೈಡ್ ಪೀಸ್ ಇದೆ ನೋಡಿ, ಅದನ್ನೇ ನಾನು ಲಾಲಿಪಾಪ್ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಈ ತರ ನೀಟಾಗಿ ಸೈಡ್ ಇಂದ ಈ ತರ ಮಡ್ಸ್ಕೊಳ್ಬೇಕು. ನೋಡಿ ಈ ತರ ರೌಂಡ್ಗೆ ಸುತ್ಕೊಂಡು ಬನ್ನಿ. ಈ ತರ ಮಾಡ್ಬಿಟ್ಟು ಟೂತ್ ಪಿಕ್ ಇದೆ ನೋಡಿ, ಟೂತ್ ಪಿಕ್ ತಕೊಂಡು ಈ ತರ ನಾವು ಇದನ್ನ ಈ ಸೈಡ್ ಇಂದ ಈ ತರ ಚುಚ್ಕೋಬೇಕು. ನೋಡಿ ಅವಾಗ ಅದು ಬಿಟ್ಕೊಳ್ಳೋದಿಲ್ಲ, ಕ್ಲೀನ್ ಆಗಿ ಲಾಲಿಪಾಪ್ ತರನೇ ನಮಗೆ ಶೇಪ್ ಅಲ್ಲಿ ಬರುತ್ತೆ. ನೋಡಿ ಈ ತರ ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ಇನ್ನೊಂದು ಕೂಡ ನಿಮ್ಗೆ ನಾನು ಮಾಡಿ ತೋರಿಸ್ತೀನಿ. ನೋಡಿ ಈ ತರ ಮಾಡ್ಕೊಳ್ಬೇಕು. ತುಂಬಾನೇ ಸಾಫ್ಟ್ ಆಗಿ ಇದನ್ನ ಸುತ್ಕೋಬೇಕು. ತುದಿಯಿಂದ ಈ ತರ ಟೂತ್ ಪಿಕ್ ಇಂದ ಚುಚ್ಕೊಂಡ್ರೆ ಇಲ್ಲಿ ನಮಗೆ ಬ್ರೆಡ್ ಲಾಲಿಪಾಪ್ ರೆಡಿ ಆಗುತ್ತೆ. ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ತರ. ಇವಾಗ ನಾನು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆಗಿದೆ. 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ತುಪ್ಪವನ್ನಾದ್ರೂ ಹಾಕೊಳ್ಬಹುದು, ಎಣ್ಣೆನಾದ್ರೂ ಹಾಕೊಳ್ಬಹುದು. ತುಪ್ಪವನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ತುಪ್ಪವನ್ನೇ ಹಾಕೊಂಡಿದ್ದೀನಿ. ಇವಾಗ ಒಂದೊಂದೇ ಬ್ರೆಡ್ ಲಾಲಿಪಾಪ್ ಅನ್ನು ಹಾಕೊಳ್ಳೋಣ. ಎಣ್ಣೆಲಿ ಹಾಕಿದ್ರೆ ಎಣ್ಣೆ ಜಾಸ್ತಿ ಇದು ಹೀರ್ಕೊಂಡ್ಬಿಡುತ್ತೆ. ತುಪ್ಪದಲ್ಲಾದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ತಿನ್ನಕ್ಕೂ ಕೂಡ. ಈ ತರ ನಾನು ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲವನ್ನು ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಸ್ವಲ್ಪ ಉರಿಯನ್ನು ಸ್ವಲ್ಪ ಚಿಕ್ಕದಾಗಿ ಇಟ್ಕೊಂಡು ನಿಧಾನವಾಗಿ ಇದನ್ನ 2 ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬೇಗನೆ ಫ್ರೈ ಆಗುತ್ತೆ ಇದು. ನೋಡಿ ಒಂದೊಂದು ಸೈಡ್ ಅಲ್ಲೂ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇವಾಗ ಇದನ್ನ ತಿರುಗಿಸ್ಕೊಂಡಿದ್ದೀನಲ್ಲ, ತಿರುಗಿಸ್ಕೊಂಡಾದ್ಮೇಲೂ ಅಷ್ಟೇ ನಿಮಗೆ ತುಪ್ಪ ಏನಾದ್ರೂ ಕಡಿಮೆ ಆಯ್ತು ಅಂದ್ರೆ ಇಲ್ಲಿ ಇನ್ನೊಂದು ಸ್ಪೂನ್ ತುಪ್ಪವನ್ನು ಹಾಕೊಳ್ಬಹುದು. ನಾನು ಇಲ್ಲಿ ಇನ್ನೊಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ. ಹಾಕೊಂಡು 2 ಸೈಡ್ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಇದು ಕಲರ್ ಎಲ್ಲ ಚೇಂಜ್ ಆಗ್ಬೇಕು. ಅಷ್ಟರವರೆಗೆ ನಾವು ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು. 2 ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದನ್ನ ನಾವು ತೆಗೆದಿಟ್ಕೊಂಡ್ಬಿಡೋಣ. ಇಷ್ಟ ಆದ್ರೆ ಸಾಕು. ಇವಾಗ ಈ ಬ್ರೆಡ್ ಅಲ್ಲಿ ನಾವು ಡೋನೆಟ್ ಅನ್ನು ಮಾಡ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದೊಂದೇ ಬ್ರೆಡ್ ಪೀಸ್ ಅನ್ನು ಈ ತರ ಅದ್ಕೊಂಡು ತಕ್ಷಣನೇ ನೀವು ತೆಗೆದು ಈ ತರ ಪ್ರೆಸ್ ಮಾಡಿ ಅದರಲ್ಲಿರೋ ನೀರನ್ನೆಲ್ಲ ನೀಟಾಗಿ ಹಿಂಡಿ ತೆಗೆದು ಬಿಡ್ಬೇಕು. ಆಮೇಲೆ ನೋಡಿ ಕೈಯಿಂದ ಈ ತರ ಸಾಫ್ಟ್ ಆಗಿ ಇದನ್ನ ರೌಂಡ್ ಮಾಡ್ಕೊಳ್ಬೇಕು. ನೋಡಿ ಈ ತರ ಪ್ರೆಸ್ ಮಾಡಿ ತಕೊಳ್ಳೋಣ. ತುಂಬಾನೇ ನೀರಿರಬಾರ್ದು, ಅವಾಗ ನಮಗೆ ಇದು ಕೈಯೆಲ್ಲ ಮೆತ್ಕೊಂಡ್ಬಿಡುತ್ತೆ. ಸ್ವಲ್ಪ ನೀರನ್ನು ಚೆನ್ನಾಗಿ ನಾವು ಪ್ರೆಸ್ ಮಾಡಿ ತಕೊಂಡು ಈ ತರ ಉಂಡೆ ಮಾಡ್ಕೊಳ್ಬೇಕು. ನೋಡಿ ಸಾಫ್ಟ್ ಆಗಿ ಬರಬೇಕು ಉಂಡೆ ಕೂಡ ಕ್ಲೀನ್ ಆಗಿ. ಆಮೇಲೆ ಮಧ್ಯದಿಂದ ಈ ತರ ಒಂದು ತೂತು ಇಟ್ಕೋಬೇಕು. ಸ್ವಲ್ಪ ಅಗಲದಲ್ಲೇ ಮಾಡ್ಕೊಳ್ಳಿ. ನಾನು ಕೈಯಲ್ಲೇ ಈ ತರ ಮಾಡ್ಕೊಂಡಿದ್ದೀನಿ. ನೋಡಿ ಈ ತರ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನಾನು ಎಣ್ಣೆ ಕೂಡ ಬಿಸಿಗೆ ಇಟ್ಟಿದ್ದೆ. ಇದನ್ನ ನಾವು ಹಾಗೆ ಇಡೋ ಹಾಗಿಲ್ಲ, ಮೆತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಮಾಡಿ ಒಂದೊಂದನ್ನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರುವ ಎಣ್ಣೆಗೆ ಇದನ್ನ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆದ್ಮೇಲೆ ಎಣ್ಣೆಯನ್ನು ಸಿಮ್ಮಲ್ಲಿ ಇಟ್ಬಿಡಿ. ಆಮೇಲೆ ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನಿಲ್ಲಿ 2 ಮಾಡ್ಕೊಂಡಿದ್ದೀನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಸೈಡ್ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿದೆ ನೋಡಿ. ಇನ್ನೊಂದು ಸೈಡು ನಾವು ಇದೇ ತರ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆಗ್ತಾ ಇದ್ದಂಗೆ ಮಧ್ಯದಲ್ಲಿ ನಾನು ಇನ್ನೊಂದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇದು 2 ಚೆನ್ನಾಗಿ ಫ್ರೈ ಆಗ್ತಾ ಇದೆ.
ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದು ರೆಡಿ ಆಗಿದೆ ನೋಡಿ. ಇಷ್ಟು ಕಲರ್ ಬಂದ್ರೆ ಸಾಕು. ಇವಾಗ ಇದನ್ನ ತೆಗೆದು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಡೋಣ. ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅಂತ ಏನಿಲ್ಲ. ಇದು ಬೇಗನೆ ಒಂದು 10 ನಿಮಿಷದಲ್ಲೆಲ್ಲ ಈ ಒಂದು ಡೋನಟ್ ಅನ್ನು ನೀವು ರೆಡಿ ಮಾಡ್ಕೊಳ್ಬಹುದು. ಇವಾಗ ಇದನ್ನ ಪಕ್ಕದಲ್ಲಿ ಇಟ್ಕೊಂಡ್ಬಿಡೋಣ. ಎಲ್ಲವನ್ನು ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ನಾನಿಲ್ಲಿ ಒಂದು ಚಾಕ್ಲೇಟ್ ಅನ್ನು ತಗೊಂಡಿದ್ದೀನಿ ನೋಡಿ. ಇವಾಗ ಈ ಚಾಕ್ಲೇಟ್ ಅನ್ನು ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಇದನ್ನ ನಾನು ಮೊದಲೇ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ. ಬೇಗನೆ ಮೆಲ್ಟ್ ಆಗ್ಲಿ ಅಂತ ನಾನು ಇದನ್ನ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಪ್ಯಾಕೆಟ್ ಅನ್ನು ಕೂಡ ನಾನು ಅದೇ ತರ ಕಟ್ ಮಾಡಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ತುಂಬಾನೇ ಈಸಿಯಾಗಿ ನಾವು ಮಕ್ಕಳಿಗೆ ಮಾಡ್ಕೊಡ್ಬಹುದು. ತಿನ್ನಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ. ಈಸಿ ಕೂಡ ಮಾಡೋದು. ಇವಾಗ ಇದನ್ನ ಮೆಲ್ಟ್ ಮಾಡ್ಕೊಳ್ಬೇಕು. ಮೊದಲೇ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿಗೆ ಇಟ್ಟಿದ್ದೆ. ಆ ಬಿಸಿ ಕುದಿತಾ ಇರೋ ನೀರಿನ ಮೇಲೆ ಈ ಪ್ಲೇಟ್ ಅನ್ನು ಇಟ್ಕೊಂಡ್ರೆ ಈ ಚಾಕ್ಲೇಟ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗುತ್ತೆ ನೋಡಿ. ಮೆಲ್ಟ್ ಆಗ್ತಾ ಇದೆ ನೋಡಿ. ಈ ತರ ಚೆನ್ನಾಗಿ ಪೂರ್ತಿಯಾಗಿ ಮೆಲ್ಟ್ ಆಗ್ಬೇಕು ನೋಡಿ. ಇಷ್ಟ ಆದ್ರೆ ಸಾಕು ನೋಡಿ. ನೀಟಾಗಿ ಮೆಲ್ಟ್ ಆಗಿದೆ ನೋಡಿ. ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದ ಡೋನಟ್ ಇದೆ ನೋಡಿ, ಅದನ್ನ ಇದರಲ್ಲಿ ಅದ್ಕೊಂಡ್ಬಿಡೋಣ. ಒಂದೇ ಭಾಗ ಅದ್ಕೊಳ್ಬೇಕು ನೋಡಿ. ಈ ತರ ಪ್ರೆಸ್ ಮಾಡಿದ್ರೆ ಅದು ಕ್ಲೀನ್ ಆಗಿ ಈ ಡೋನಟ್ ಅಲ್ಲಿ ಮೆತ್ಕೊಂಡ್ಬಿಡುತ್ತೆ ನೋಡಿ. ಇಷ್ಟ ಆದ್ರೆ ಸಾಕು ನೋಡಿ. ಇದೇ ತರ ಉಳಿದಿರೋ ಎಲ್ಲವನ್ನ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. ಇಲ್ಲಿ ನಾನು ಸ್ವಲ್ಪ ಗೋಡಂಬಿ, ಒಂದು 4 ಗೋಡಂಬಿಯನ್ನು ಪುಡಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇಲ್ಲಿ ನಾನು ಅದ್ಕೊಳ್ತಾ ಇದ್ದೀನಿ ನೋಡಿ. ಅದ್ರ ಮೇಲ್ಗಡೆ ಸ್ವಲ್ಪ ಈ ತರ ಇಟ್ಕೊಳ್ಳೋಣ. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಕೂಡ ಮಕ್ಳಿಗೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ತರ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಕಡೆ ಇದನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳೋಣ. ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಗೊತ್ತಾ, ತುಂಬಾನೇ ಸುಲಭವಾಗಿ ಮಾಡ್ಕೋಬಹುದು. ಇದ್ರ ಮೇಲ್ಗಡೆ ನಾವು ಚಾಕ್ಲೇಟ್ ಸಿರಪ್ ಅನ್ನು ಕೂಡ ಹಾಕೊಂಡು ತಿನ್ಬಹುದು. ತುಂಬಾನೇ ರುಚಿಯಾಗಿರುತ್ತೆ. ಡೋನಟ್ ಇಲ್ಲಿ ರೆಡಿ ಆಗಿದೆ. ಇವಾಗ ನಾವು ಲಾಲಿಪಾಪ್ ಅನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತ ಲಾಲಿಪಾಪ್ ಇದೆ ನೋಡಿ. ಇದು ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ. ಇದ್ರ ಮೇಲ್ಗಡೆನೆ ನಾನು ಸ್ವಲ್ಪ ಚಾಕ್ಲೇಟ್ ಸಿರಪ್ ಅನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಹಾಕೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ ತಿನ್ನಕ್ಕೆ. ಮಕ್ಳಿಗಂತೂ ಎಷ್ಟು ಇಷ್ಟ ಆಗುತ್ತೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ನಾನು ಇಲ್ಲಿ ಉಳಿದಿರುವಂತ ಎಲ್ಲ ಲಾಲಿಪಾಪ್ಗೂ ಈ ಒಂದು ಚಾಕ್ಲೇಟ್ ಸಿರಪ್ ಅನ್ನು ಹಾಕೊಳ್ತಾ ಇದ್ದೀನಿ. ತುಂಬಾನೇ ರುಚಿ ರುಚಿಯಾಗಿರುವಂತ ಬ್ರೆಡ್ ಲಾಲಿಪಾಪ್ ಇಲ್ಲಿ ರೆಡಿ ಆಗಿದೆ ನೋಡಿ. ನೋಡಿದ್ರಲ್ಲ, ಇಷ್ಟೊಂದು ಸುಲಭವಾಗಿ ನಾವು ಎರಡು ರೆಸಿಪಿಯನ್ನು ತುಂಬಾನೇ ಈಸಿಯಾಗಿ ನಾನು ಮಾಡಿದ್ದೀನಿ. ನೀವು ಕೂಡ ಇದೇ ತರ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಬಿ.